ಅಂತೇಳಿ ಇಲ್ಲಿಂದ ಹೋಗಿರುವಂತವ್ರು ಒಬ್ರು ಮಂಜುನಾಥ್ ರಾವ್ ಅನ್ಸುತ್ತೆ, ಅವ್ರ ಹೆಸರು ತಪ್ಪಿಲ್ಲ ಅಂದ್ರೆ 3 ವರ್ಷದ ಮಗನ ಜೊತೆ ಇರುವಂತವ್ರು. ಆ ಮಗ ಇನ್ ಜೀವನ ಪರ್ಯಂತ ಏನ್ ಆಗ್ಬೇಕು? ಮೋದಿಗೆ ಹೇಳು ಅಂತ ಹೇಳಿ ಕಳಿಸಿದಾರೆ. ಮೋದಿ ಅವ್ರು ತಕ್ಕುತ್ತರವನ್ನ ಕೊಡ್ತಾರೆ. ಮೇಲೆ ಕೂತಿರುವಂತದ್ದು ಯಾರೋ ಕುರುಡು ಸೆಕ್ಯುಲರಿಸಂ ಅವರಲ್ಲ, ಪಾಸಿಟಿವ್ ಸೆಕ್ಯುಲರಿಸಂ ಅನ್ನ ಪಾಲಿಸುವಂತ, ದೇಶದ ಬಹುಸಂಖ್ಯಾತರ ಭಾವನೆಗೆ ಬೆಲೆ ಕೊಡುವಂತ, ದೇಶದ ಅಲ್ಪಸಂಖ್ಯಾತರ ಭಾವನೆಗೆ ಬೆಲೆ ಕೊಡುವಂತ, ಯಾವುದೇ ರೀತಿ ತಪ್ಪು ಮಾಡದೇ ಇರುವಂತ, ಯಾವುದೇ ರೀತಿ ಏನು ಮಂದಗಾಮಿ, ತೀವ್ರಗಾಮಿ ಅಲ್ಲ, ಮಂದಗಾಮಿ ಚಟುವಟಿಕೆಗಳಿಗೂ ಬೆಂಬಲ ಕೊಡದೇ ಇರುವಂತ ಮಾನ್ಯ ಪ್ರಧಾನಮಂತ್ರಿಗಳು, ಮಾನ್ಯ ಗೃಹ ಸಚಿವರು, ಮಾನ್ಯ ರಕ್ಷಣಾ ಸಚಿವರು ತಕ್ಕ ಉತ್ತರವನ್ನ ನಿನ್ನೆಯಿಂದಾನೆ ಜೈಶಂಕರ್ ಅವರ ಕಡೆಯಿಂದ, ಫಾರಿನ್ ಅಫೇರ್ಸ್ ಕಡೆಯಿಂದ ಏನ್ ಕೊಡಕ್ ಶುರು ಮಾಡಿದ್ದಾರೆ. ಮುಂದಕ್ಕೆ ಕಾದಿದೆ ತಮ್ಮೆಲ್ಲರಿಗೂ ಸೂಕ್ತ ರೀತಿಯಲ್ಲಿ ಏನ್ ಮಾಡಬೇಕು ಆ ಕೆಲಸವನ್ನ ನಮ್ಮ ಕೇಂದ್ರ ಸರ್ಕಾರ ಮಾಡುತ್ತೆ. ಬಹುಸಂಖ್ಯಾತರ ಮೇಲೆ, ಹಿಂದೂಗಳ ಭಾವನೆ ಮೇಲೆ, ಹಿಂದುತ್ವದ ಮೇಲೆ ನಿಮ್ಮ ಪ್ರತಿಯೊಬ್ರು ಪಾಪ ಅವ್ರನ್ನ ನೋಡೋದ್ರ ಮುಖಾಂತರ ನೀವು ಕನ್ಫರ್ಮ್ ಮಾಡಿದಿರಲ್ಲ, ಅದು ತಕ್ಕ ಉತ್ತರವನ್ನ ಮಾನ್ಯ ಪ್ರಧಾನಮಂತ್ರಿಗಳು ಕೊಡ್ತಾರೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಇಡೀ ದೇಶದ ಎಲ್ಲ ಕಾಂಗ್ರೆಸ್, ಜೆಡಿಎಸ್ ಅಥವಾ ಪ್ರಾದೇಶಿಕ ಪಕ್ಷ ಟಿಎಂಸಿ ಅಂತ ಹೇಳಕ್ ಹೋಗಲ್ಲ, ಆರ್ಜೆಡಿ ಅಂತ, ಎಲ್ಲರೂ ನೀವು ಯೋಚನೆ ಮಾಡಿ, ಇದೇ ಪರಿಸ್ಥಿತಿಯಲ್ಲಿ ನಿಮ್ ಕುಟುಂಬದವ್ರು ಇದ್ದಿದ್ರೆ ಅಲ್ಲಿ ನಿಮ್ಮನ್ನ ಬಿಡ್ತಿದ್ರ ಇಲ್ವಾ ಅನ್ನೋ ಒಂದೇ ಒಂದು ಪ್ರಶ್ನೆಗೆ ನಿಮ್ಮನ್ನ ನೀವೇ ಕೂಲಂಕುಷವಾಗಿ ಉತ್ತರವನ್ನ ಕೊಟ್ಟು, ಸೂಕ್ತವಾಗಿ ಯಾವ ರೀತಿ ನಡ್ಕೊಬೇಕು ಆ ರೀತಿ ನಡ್ಕೊಳ್ಳಿ. ಸೂಕ್ತವಾಗಿ ನೀವು ಯಾರು ನಡ್ಕೊಳ್ಳದೆ ಇದ್ರು ನನ್ನ ಪ್ರಧಾನಮಂತ್ರಿಗಳು ಸೂಕ್ತವಾಗಿ ಉತ್ತರ ಕೊಟ್ಟೇ ಕೊಡ್ತಾರೆ. ನನ್ನ ರಕ್ಷಣಾ ಸಚಿವರು ಸೂಕ್ತವಾಗಿ ಉತ್ತರ ಕೊಟ್ಟೇ ಕೊಡ್ತಾರೆ. ಈ ಆಗಿರುವಂತ ಪೈಶಾಚಿಕ ಘಟನೆಗೆ, ಪಾಲ್ಗಾಮ್ ಘಟನೆಗೆ 100% ಸೆಪ್ಟೆಂಬರ್ 2016 ಅಲ್ಲ, ಏಪ್ರಿಲ್ ಫೆಬ್ರವರಿ 2019 ಅಲ್ಲ, ಈಗ 2025 ಅಲ್ಲಿ ಈ ಘಟನೆಗೆ ತಕ್ಕ ಉತ್ತರವನ್ನ ಕೇಂದ್ರ ಸರ್ಕಾರ ಕೊಡುತ್ತೆ. ಏರ್ ಸ್ಟ್ರೈಕ್ ಆಯ್ತು, ಸರ್ಜಿಕಲ್ ಸ್ಟ್ರೈಕ್ ಆಯ್ತು, ಈ ಸರಿ ಏನು ಮಾಡಬಹುದು ಅಂತಕ್ಕಂಥದ್ದು, ಜೊತೆಗೆ ಕೇಂದ್ರ ಸರ್ಕಾರ ರಾಜತಾಂತ್ರಿಕ ನಡೆಗಳನ್ನು ಈಗಾಗಲೇ ತೆಗೆದುಕೊಂಡಿರ್ತದೆ, ಇನ್ನು ಮುಂದೆ ಯಾವತ್ತು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು. ಈ ಸತಿ ಸ್ಟ್ರೈಕ್ ಅಲ್ಲ, ಈ ಸತಿ ಏನ್ ಕೊಡಬೇಕು ನೇರ ಅದೇ ಉತ್ತರವನ್ನ ಕೊಡುತ್ತೆ ನಮ್ಮ ಪ್ರಧಾನಮಂತ್ರಿಗಳು ಕೊಡ್ತಾರೆ. ಇಷ್ಟು ಏನು ದೊಡ್ಡಬಳ್ಳಾಪುರ ಶಾಸಕರಾಗಿರ್ತಕ್ಕಂಥ ಧೀರಾಜ್ ಮುನ್ರಾಜ್ ಅವರ ಮಾತು. ಕ್ಯಾಮರಾಮನ್ ಕಾಂತರಾಜ್ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ನೋಡಿ, ಇದು MLA ಹೇಳ್ತಾ ಇರುವಂತ ಮಾತುಗಳು. ಅಲ್ಲಿ ಕೂತ್ಕೊಂಡಿರುವವರು ಮೋದಿ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಕೊಡ್ತಾರಂತೆ. ಈಗ ಮೃತದೇಹವನ್ನ ಹಸ್ತಾಂತರ ಮಾಡ್ತಾ ಇರುವಂತಹ ದೃಶ್ಯ, ಇದು ಬರಮಾಡಿಕೊಳ್ತಾ ಇರುವಂತಹ ದೃಶ್ಯ. ಒಂದು ಕಡೆಯಲ್ಲಿ ಸ್ವೀಕಾರ ಮಾಡ್ತಾ ಇರ್ತಾರೆ ಅವರ ಕುಟುಂಬಸ್ಥರು. ಕೆಲವೇ ಕ್ಷಣದಲ್ಲಿ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಮಾಡಲಾಗುತ್ತೆ. ಕಾರ್ಗೋ ಲಾಂಚ್ನಲ್ಲಿ ಮೃತದೇಹ ರವಾನೆಗೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣ, ಡಿಸಿಪಿ ಸಜಿತ್ ಹಾಗೆ ಜಿಲ್ಲಾಧಿಕಾರಿ ಬಸವರಾಜ್ ಏರ್ಪೋರ್ಟ್ನಲ್ಲಿ ಉಪಸ್ಥಿತರಿದ್ದಾರೆ. ಕೆಲವೇ ಕ್ಷಣದಲ್ಲಿ ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡಲಾಗುತ್ತೆ. ಕಾರ್ಗೋ ಲಾಂಚ್ನಲ್ಲಿ ಮೃತದೇಹ ರವಾನೆಗೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ನೋಡಿ, ಆ ದೃಶ್ಯವನ್ನ ಗಮನಿಸ್ತಾ ಇರ್ತದೆ. ಒಂದರಲ್ಲಿ ಅಧಿಕಾರಿಗಳು ಹಸ್ತಾಂತರ ಮಾಡ್ತಾ ಇರುವಂತಹ ದೃಶ್ಯ ಇದು. ಒಬ್ಬೊಬ್ಬರದ್ದೇ ಮೃತದೇಹ. ಶಿವಮೊಗ್ಗದ ಮಂಜುನಾಥ್, ಹಾಗೆ ಬೆಂಗಳೂರಿನ ಭರತ್ ಭೂಷಣ್, ಹಾಗೆ ಇನ್ನೊಬ್ಬ ಬೆಂಗಳೂರಿನ ಕನ್ನಡಿಗ ಮಧುಸೂದನ್, ಇವರ ಮೃತದೇಹಗಳನ್ನ ಹಸ್ತಾಂತರ ಮಾಡ್ತಾ ಇರುವಂತಹ ದೃಶ್ಯ. ಒಂದ್ ಕಡೆ ಕೇವಲ ಅವರ ಕುಟುಂಬಸ್ಥರು ಮಾತ್ರ ಅಲ್ಲ, ಸಾರ್ವಜನಿಕರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ನೋಡಿ, ಈಗಾಗಲೇ ಮೃತ 3 ಕನ್ನಡಿಗರಲ್ಲಿ ಭರತ್ ಭೂಷಣ್ ಹಾಗೆ ಮಂಜುನಾಥ್ ಅವರ ಮೃತದೇಹವನ್ನ ಇಲ್ಲಿ ಸ್ವೀಕಾರ ಮಾಡಲಾಗುತ್ತೆ. ಹಾಗೆ ಮಧುಸೂದನ್ ಅವರ ಮೃತದೇಹ ಚೆನ್ನೈಗೆ ರವಾನೆ ಮಾಡಲಾಗುತ್ತೆ. ನೋಡಿ, ಅಲ್ಲಿ ಕುಟುಂಬಸ್ಥರು ಕೂಡ ವೆಯ್ಟ್ ಮಾಡ್ತಾ ಇದ್ರು. ಜೊತೆಗೆ ಸಾಕಷ್ಟು ಸಾರ್ವಜನಿಕರು ಬಂದಿದ್ದಾರೆ. ನೋಡಿ, ದೇಶ ಪ್ರೇಮ ಎಲ್ಲಿವರೆಗಿದೆ ಅಂತ. ಆದರೆ ಇವತ್ತು ನೋಡಬೇಕಾಗತ್ತೆ. ಇವತ್ತು ನರೇಂದ್ರ ಮೋದಿ ಅವರು ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ. ವಾಟ್ ನೆಕ್ಸ್ಟ್, ಅಮೆರಿಕಕ್ಕೆ ಇನ್ಯಾವ ರೀತಿಯಾಗಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ. ಈ ಮೂಮೆಂಟ್ ಅಲ್ಲಿ, ಸರ್ವಪಕ್ಷ ಸಭೆಯಲ್ಲಿ ಯಾರು ದೇಶ ದ್ರೋಹಿಗಳು, ಯಾರು ದೇಶ ಪ್ರೇಮಿಗಳು ಅಂತ ಗೊತ್ತಾಗತ್ತೆ. ಯಾರ್ಯಾರ ಡಿಸಿಷನ್ ಏನೇನಿರುತ್ತೆ, ಯಾವ ನಿರ್ಧಾರಕ್ಕೆ ಅಡ್ಗಾಲ್ ಹಾಕ್ತಾರೆ, ಎಲ್ಲವೂ ಕೂಡ ಗೊತ್ತಾಗತ್ತೆ.
ನೋಡಿ, ಮೃತದೇಹ ಹಸ್ತಾಂತರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ಅಲ್ಲಿ ಭಾಗಿಯಾಗಿದ್ದಾರೆ. ಕುಟುಂಬಸ್ಥರು ಮಾತ್ರ ಅಲ್ಲ, ಕಾರ್ಗೋ ಲಾಂಜ್ಗೆ ಆಗಮಿಸಿದ ಮೃತದೇಹಗಳು, ವೇಂಜಸ್ ಕಾರ್ಗೋ ಬಳಿ ಆಗಮಿಸಿದ ಅವರ ಕುಟುಂಬಸ್ಥರು ಕೆಲವೇ ಕ್ಷಣಗಳಲ್ಲಿ ಮೃತದೇಹಗಳನ್ನ ಹಸ್ತಾಂತರ ಮಾಡಲಾಗುತ್ತೆ. ನೋಡಿ, ಈಗಾಗಲೇ ಕಾರ್ಗೋ ಲಾಂಜ್ಗೆ ಆಗಮಿಸಿದ ಮೃತದೇಹಗಳು, ವೇಂಜಸ್ ಕಾರ್ಗೋ ಲಾಂಚ್ಗೆ ಈಗಾಗಲೇ ಮೃತದೇಹ ಆಗಮಿಸಿದೆ. ನೀನು ಕೆಲವೇ ಕ್ಷಣದಲ್ಲಿ ಮೃತದೇಹಗಳನ್ನು ಅವರಿಗೆ ಹಸ್ತಾಂತರ ಮಾಡಲಾಗುತ್ತೆ ಕುಟುಂಬಸ್ಥರಿಗೆ. ಅದಾದ ನಂತರ ಆಂಬ್ಯುಲೆನ್ಸ್ ಮುಖಾಂತರ ಅವರು ಮನೆಗೆ ತೆಗೆದುಕೊಂಡು ಹೋಗಲಿದ್ದಾರೆ. ಭರತ್ ಭೂಷಣ್ ಅವರ ಮೃತದೇಹ ಮತ್ತಿಗೆರೆಗೆ ಅವರ ಮನೆ ಇದೆ, ಅಲ್ಲಿಗೆ ಕೊಂಡೊಯ್ಯಲಾಗುತ್ತೆ. ಅಲ್ಲಿ ಹೋದ ನಂತರ ವಿಧಿವಿಧಾನಗಳನ್ನ ನೆರವೇರಿಸಲಾಗುತ್ತೆ, ಜೊತೆಗೆ ಅಂತಿಮ ಸಂಸ್ಕಾರವನ್ನು ಕೂಡ ನೆರವೇರಿಸಲಾಗುತ್ತೆ. ಹಾಗೆ ಮಂಜುನಾಥ್ ಅವರ ಮೃತದೇಹವನ್ನ ಆಂಬ್ಯುಲೆನ್ಸ್ ಮುಖಾಂತರ ಬೆಂಗಳೂರು ಏರ್ಪೋರ್ಟ್ ಇಂದ ನೇರವಾಗಿ ಮಂಜುನಾಥ್ ಅವರ ಮೃತದೇಹವನ್ನ ಶಿವಮೊಗ್ಗಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಈಗ ಶಿವಮೊಗ್ಗ ಅರ್ಧ ದಿನ ಬಂದ್ ಮಾಡಲಾಗಿದೆ. ವರ್ತಕರು ಹಾಗೆ ಹೋಟೆಲ್ ಮಾಲೀಕರು ಎಲ್ಲರೂ ಸೇರಿ ಅರ್ಧ ದಿವಸ ಶಿವಮೊಗ್ಗವನ್ನ ಬಂದ್ ಮಾಡಲಿದ್ದಾರೆ. ಈಗಾಗಲೇ ಅಲ್ಲಿ ದೊಡ್ಡ ಬ್ಯಾನರ್ಗಳನ್ನು ಕೂಡ ಕಟ್ಟಿ ಶ್ರದ್ಧಾಂಜಲಿಯನ್ನ ಅರ್ಪಣೆ ಮಾಡಲಾಗ್ತಾ ಇದೆ. ಸೊ ಜೊತೆಗೆ ಸಾರ್ವಜನಿಕರು ಕೂಡ ಅವರಿಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗುತ್ತೆ. ಕೇವಲ ಕುಟುಂಬಸ್ಥರು ಮಾತ್ರ ಅಲ್ಲ, ಸಾಕಷ್ಟು ಸಾರ್ವಜನಿಕರು ಕೂಡ ಬಂದಿದ್ದಾರೆ. ಇವರೆಲ್ಲ ದೇಶಪ್ರೇಮಿಗಳು ಸಾರ್ವಜನಿಕರು. ಆಗ್ಲೂ ಒಬ್ರು ಸಾರ್ವಜನಿಕರು ಮಾತಾಡ್ತಾ ಇದ್ರು, ಕೇವಲ ಮಿಲಿಟರಿ ಎಲ್ಲ ಹುತಾತ್ಮರಾದ ಸಂದರ್ಭದಲ್ಲಿ ಇಲ್ಲಿ ಅವರ ಮೃತದೇಹ ಬರುತ್ತೆ, ಆ ಸಂದರ್ಭದಲ್ಲಿ ಮಾತ್ರ ನಾವು ಬರ್ತಾ ಇಲ್ಲ. ನಾವು ಅದೊಂದು ವಾಡಿಕೆ, ನಮ್ಮ ದೇಶಕ್ಕೋಸ್ಕರ ಇಂಥ ಒಂದು ಕಹಿ ಘಟನೆ ಆದಂತ ಸಂದರ್ಭದಲ್ಲಿ ನಾವು ಅಲ್ಲಿಗೆ ಬರ್ತೀವಿ, ಅವರ ಅಂತಿಮ ದರ್ಶನವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಸದ್ಯ ಆ ನೇರ ದೃಶ್ಯಾವಳಿ ಇದು. ಕೆಂಪೇಗೌಡ ಏರ್ಪೋರ್ಟ್ನ ನೇರ ದೃಶ್ಯಾವಳಿಯನ್ನ ನೀವು ನೋಡ್ತಾ ಇರಬಹುದು. ಒಂದ್ ಕಡೆಯಲ್ಲಿ ಅಧಿಕಾರಿಗಳು ಮೃತದೇಹವನ್ನ ಇನ್ನೇನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾ ಇರುವಂತಹ ಸಂದರ್ಭದ ದೃಶ್ಯಾವಳಿ ಅದು. ನೇರ ದೃಶ್ಯಾವಳಿಯನ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ. ನಾವು ನಿರಂತರವಾದಂತಹ ನಾನ್ ಸ್ಟಾಪ್ ಲೈವ್ ಮುಖಾಂತರ ಪ್ರತಿಯೊಂದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಇನ್ಮೇಲೆ ಏನಿದ್ರು ಕೂಡ ಪಾಕಿಸ್ತಾನದ ವಿರುದ್ಧ ಕಠಿಣ ನಿಲುವನ್ನ ತಾಳುವುದು, ಜೊತೆಗೆ ಭಯೋತ್ಪಾದಕರನ್ನ ಹೊಡೆದಾಕುವುದು, ಹುಡುಕಿ ಹೊಡಿಬೇಕು. ಸೊ ಅವರಿಗೆ ಯಾರೆಲ್ಲ ಸಹಾಯ ಹಸ್ತವನ್ನ ಚಾಚಿದ್ದಾರೆ ಭಯೋತ್ಪಾದಕರಿಗೆ, ಅದು ಕೂಡ ಕಾಶ್ಮೀರದಲ್ಲಿ ನೋಡಿ, ಸ್ವರ್ಗ ಅಂತ ಇರುವಂತಹ ಕಾಶ್ಮೀರದಲ್ಲಿ ರಕ್ತ ಬೀಜಾಸುರರು ರಕ್ತವನ್ನ ಹರಿಸಿದ್ದಾರೆ. ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ಕೊಂಡು ಹೋಗ್ತಾ ಇದ್ರು, ಅದಕ್ಕೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಪ್ರವಾಸಕ್ಕೆ ಹೋಗ್ತಾ ಇದ್ರು. ಅದು ಕೂಡ ಸಮ್ಮರ್ ಟೈಮ್ ಅಲ್ಲಿ ಒಂದೊಳ್ಳೆ ವಾತಾವರಣ, ಒಳ್ಳೆ ನೇಚರ್ ಇರ್ತಾ ಇತ್ತು. ಆ ಸ್ನೋಫಾಲ್ ಇರ್ಬೋದು, ಪ್ರತಿಯೊಂದನ್ನ ಕಣ್ತುಂಬಿಕೊಳ್ಳಲು ಪ್ರವಾಸಿಗರು ಅಲ್ಲಿಗೆ ಭೇಟಿಯನ್ನ ಕೊಡ್ತಾ ಇದ್ರು. ಮಕ್ಕಳಿಗೆ ಶಾಲೆ ರಜೆ ಇರ್ತಾ ಇರುವಂತಹ ಸಂದರ್ಭ, ಈ ಸಂದರ್ಭದಲ್ಲಿ ಅವರು ಪಾಪ ಬೇರೆ ಬೇರೆ ಕಂಪನಿಯಲ್ಲಿ ಮತ್ತೊಂದು ಕೆಲಸ ಮಾಡ್ತಾ ಇರುವವರು. ಸೊ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ರಜೆ ತಗೊಂಡು ಹೋಗ್ತಾ ಇದ್ರು ಅಲ್ಲಿಗೆ ಪ್ರವಾಸಕ್ಕೆ. ಅದ್ ನೋಡೋದೇ ಒಂಥರ ಚಂದ. ಸಾಕಷ್ಟು ಜನರ ಕನ್ಸು ಕೂಡ ಇದೆ ಕಾಶ್ಮೀರಕ್ಕೆ ಹೋಗ್ಬೇಕು ಅಂತ. ಈಗ ರೀಲ್ಸ್ನೆಲ್ಲ ನಾವು ನೋಡ್ತಾ ಇರ್ತೀವಿ, ಕೆಲವೊಂದು ರೀಲ್ಸ್ಗಳು ಆ ನೇಚರಿನ ದೃಶ್ಯ ನೋಡೋದೇ ಸಖತ್ತಾಗಿರುತ್ತೆ. ಸೊ ಆ ಒಂದು ದೃಷ್ಟಿಯಲ್ಲಿ ಅವರು ಫ್ಯಾಮಿಲಿ ಸಮೇತ ಹೋದಂತ ಸಂದರ್ಭದಲ್ಲಿ ಅವರ ಹೆಂಡತಿಯ ಕಣ್ಣೆದುರೇ ನಿನ್ನ ಧರ್ಮ ಯಾವುದು ಅಂತ ಕೇಳಿಬಿಟ್ಟು ಗುಂಡಾಕ್ತಾರಂತ ಹೇಳಿದ್ರೆ, ಸುಡ್ತಾರಂತ ಹೇಳಿದ್ರೆ